ಈಗ ಅವ್ರ ಸಿನಿಮಾದ್ದು ಏನೇನಾಯಿತು ಅನ್ನೋದನ್ನೆಲ್ಲ ಗೌರಿಶಂಕರೇ ಹೇಳ್ಬಿಟ್ಟಿದ್ದಾರೆ. ನಿಮಗೆ ಹೊಸದಾಗಿ ಹೇಳೋವಂಥದ್ದು ಏನೂ ಇಲ್ಲ. ವೈಯಕ್ತಿಕವಾಗಿ ನಾನು ಹೇಳಿದಂಗೆ ನನಗೆ ತುಂಬ ಇಷ್ಟವಾದಂಥ ಸಿನಿಮಾ. ಈ ಸಿನಿಮಾ ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ರೆ ಗೌರಿಶಂಕರ್ಗಿಂತ ಜಾಸ್ತಿ ಖುಷಿ ನನಗಾಗಿರೋದು. ಯಾಕೆಂದರೆ ಆ ಸಿನಿಮಾ ನೋಡಿ ನನಗೆ ಅವ್ರಿಗಿಂತ ಜಾಸ್ತಿ ಖುಷಿಯಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆಗಿಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ, ಅದನ್ನು ಯಾರನ್ನೂ ಬ್ಲೇಮ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ಈ ಸಿನಿಮಾದಿಂದ ಏನು ಸಿಕ್ತೋ ಬಿಡ್ತೋ, ಆದರೆ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ನಟ ಸಿಕ್ಕಿದ್ದಾನೆ, ಒಳ್ಳೆ ನಟಿ ಸಿಕ್ಕಿದ್ದಾಳೆ, ಮತ್ತು ತುಂಬ ಒಳ್ಳೆ ನಿರ್ದೇಶಕ ಸಿಕ್ಕಿದ್ದಾನೆ. ನಿಜಕ್ಕೂ ತುಂಬ ಅದ್ಭುತವಾಗಿ ನಿರೂಪಣೆ ಆಗಿದ್ದಂಥ ಒಂದು ಸಿನಿಮಾ. ಮೊದಲನೇ ಸಿನಿಮಾದಲ್ಲೇ ಅಷ್ಟೊಂದು ಎಕ್ಸಲೆನ್ಸಿನ ಅಚೀವ್ ಮಾಡೋದು ಕಷ್ಟ. ಫ್ಲಾಗಳಿರ್ಬೋದು, ಆದರೆ ಕಡಿಮೆ ಫ್ಲಾಗಳಿದ್ದಂಥ ಸಿನಿಮಾ. ಈಗ ನಾವೆಲ್ಲ ಮೊದಲನೇ ಸಿನಿಮಾ ಮಾಡಿದಾಗ ತುಂಬ ತಪ್ಪುಗಳನ್ನು ಮಾಡಿದ್ವಿ, ಆದರೆ ರಾಜಗುರು ಕಡಿಮೆ ತಪ್ಪು ಮಾಡಿದ್ದಾರೆ. ಸೊ ಮೊದಲನೇ ಸಿನಿಮಾದಲ್ಲಿ ಅಷ್ಟೊಂದು ಅಚೀವ್ಮೆಂಟ್ ಮಾಡಿರುವಂಥದ್ದು ಕಂಗ್ರ್ಯಾಚುಲೇಷನ್ಸ್ ರಾಜಗುರು. ತುಂಬ ಒಳ್ಳೆಯ ಭವಿಷ್ಯ ಇರುವಂಥ ನಿರ್ದೇಶಕ. ಸೊ ಒಟ್ಟಾರೆ ಏನು ಸಿಕ್ಕಲಿಲ್ಲ ಅಂದರೂ ಇದಂತೂ ಸಿಕ್ಕಿದೆ. ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಹೀರೋ ಸಿಕ್ಕಿದ್ದಾನೆ, ಹೀರೋಯಿನ್ ಸಿಕ್ಕಿದ್ದಾಳೆ, ಮತ್ತು ಒಬ್ಬ ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾನೆ. ಅದೇನೋ ಹೇಳ್ತಾರೆ, ಇವತ್ತು ನಾವು ಮಾಡಿದ ಶ್ರಮ ಇವತ್ತೇ ಅದಕ್ಕೆ ನಮಗೆ ಫಲ ಸಿಗದೇ ಇರ್ಬೋದು, ಯಾವತ್ತೋ ಒಂದಿನ ಬೇರೆ ರೂಪದಲ್ಲಿ ಅದು ವಾಪಸ್ ಬಂದೇ ಬರುತ್ತೆ. ಸೊ ಈ ಕೆರೆಬೇಟೆ ಚಿತ್ರದ ತಂಡಕ್ಕೂ ಕೂಡ ಇವತ್ತು ಅವರೇನು ನಮ್ಮ ಶ್ರಮಕ್ಕೆ ಫಲ ಸಿಕ್ಕಿಲ್ಲ ಅಂತ ಇದ್ರೆ ಅದು ಬೇರೆ ಒಂದು ರೂಪದಲ್ಲಿ ದೇವರು ಅವರೆಲ್ರಿಗೂ ಕೊಡಲಿ, ಅವರೆಲ್ಲರ ಮುಖದಲ್ಲೂ ನಿಜವಾದ ಒಂದು ನಗು ಉಕ್ಕುವಂಥ ಒಂದು ದಿನ ಬರಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಫಸ್ಟ್ ಆಫ್ ಆಲ್ ಗೌರಿಶಂಕರ್ ಏನು ಮಾತಾಡಿದ್ರು ಅದರಲ್ಲಿ ಒಂದು ಅಷ್ಟು ವಿಷಯಗಳನ್ನ ನಾನು ಡಿಫರ್ ಮಾಡ್ತಾ ಇದ್ದೀನಿ. ವರ್ಡ್ ವೈಸ್ ಇದು ಒಂದು ಸೋಳು ಅಂತ ಅವ್ರು ಏನು ಹೇಳಿದ್ರು ಅದರಲ್ಲಿ ನಾನು ಫಸ್ಟ್ ಡಿಫರ್ ಆಗ್ತಾ ಇದ್ದೀನಿ. ಅಲ್ಲ, ನನ್ನ ಪ್ರಕಾರ ಕೆರೆಬೇಟೆ ಅನ್ನೋದು ಒಂದು 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 ಎಕ್ಸ್ಟ್ರಾರ್ಡನರಿ ಕ್ವಾಲಿಟಿ ಇರುವ ಒಂದು ಹಿಟ್ ಸಿನಿಮಾ ಅಂತ ನಾನು ಹೇಳ್ತೀನಿ. ನನ್ನ ಮಾತನ್ನ ಅಲ್ಲಿಂದನೇ ಶುರು ಮಾಡ್ತೀನಿ. ಒಂದು ಏನಂದ್ರೆ ಒಂದು ಸಿನಿಮಾ ಬಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಿಮಗೆ ಬಂದ್ಬಿಡುತ್ತೆ. ನಾವು ಇದಕ್ಕೆ ಎಷ್ಟು ಖರ್ಚು ಮಾಡಿದ್ರೆ ಏನು ಬಿಸ್ನೆಸ್, ಅದು ಯಾವ ಐಡಿಯಾನು ಗೌರಿಶಂಕರ್ಗೆ ಇಲ್ಲ. ಒಂದು ಪ್ಯಾಷನೇಟ್ ಆಗಿ ಒಂದು ಒಳ್ಳೆ ಕಂಟೆಂಟ್ ನಂಬಿ ಸಿನಿಮಾ ಮಾಡ್ತಾರೆ, ಒಂದು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಅದನ್ನ ನಂಬಿ ಸಿನಿಮಾ ಮಾಡ್ತಾರೆ. ಒಂದು ಬಿಸ್ನೆಸ್ ರೇಷಿಯೋ ಅನ್ನುವಾಗ ನಂತರ ಶಶಾಂಕ್ ತರ 2-3 ಸಲ ಚೆನ್ನಾಗಿ ತಿಂದ್ರೆ ನಮ್ಗೆ ರೇಷಿಯೋ ಗೊತ್ತಾಗ್ಬಿಡುತ್ತೆ. ಅದು ಹೆಚ್ಚು ಕಡಿಮೆ ಮಾಡ್ಕೊಂಡು ಮಾಡ್ತೀವಿ. ಈಗ ಬಂದ ತಕ್ಷಣ ಶಶಾಂಕ್ ಹತ್ರ ಅದನ್ನೇ ಕೇಳಿದೆ, ಲಾಸ್ಟ್ ಸಿನಿಮಾದು ಅದು ಸರಿ ಆಯ್ತಾ, ಇದು ಎಷ್ಟು ಬಂತು ಅನ್ನೋದು. ಸೊ ನಮಗೆ ಒಂದು ಲೆವೆಲ್ಗೆ ಆ ಗ್ರಿಪ್ ಸಿಕ್ಬಿಡುತ್ತೆ. ಗೌರಿಶಂಕರ್